ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಆತ್ಮೀಯರೇ, ತಾವುಗಳೀಗ ಗಮನಿಸಿದಂತೆ ಎಸ್ ನಾಗರಾಜ್ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳು ಹೂವಿನಹಡಗಲಿ ತಾಲೂಕಾ ಸೋಗಿ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ CRP ಆಗಿ ಸುಮಾರು 6 ವರ್ಷ 2 ತಿಂಗಳ ಕಾಲ ಅತ್ಯಂತ ಜನ ಮೆಚ್ಚುವ ಮನ ಮೆಚ್ಚುವ ಕೆಲಸಗಳನ್ನು ಮಾಡಿ ಆ CRC ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಶಾಲಾ ಶಿಕ್ಷಕರ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ಉಳಿದುಕೊಂಡವರು ತಮ್ಮ ಸೇವೆಯ ಮೂಲಕ ಗುರುತಿಸಿಕೊಂಡಂತಹ ಶಿಕ್ಷಕರಾಗಿ, ಹಾಗೆಯೇ ಸಂಪನ್ಮೂಲ ವ್ಯಕ್ತಿ, ಕ್ಲಸ್ಟರ್ ಹಂತದ ಸಂಪನ್ಮೂಲ ವ್ಯಕ್ತಿಯಾಗಿ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಶಾಲಾ ಹಂತಕ್ಕೆ ತಲುಪಿಸುವಲ್ಲಿ CRPಗಳ ಒಂದು ಕೊಡುಗೆ ಬಹಳ ಅಪಾರ ಅನ್ನಿಸ್ತದೆ. ಯಾಕೆಂದರೆ ಸರ್ಕಾರ ಅನೇಕ ಒಂದು ಸೌಲಭ್ಯಗಳನ್ನು ಶಾಲೆಗಳಿಗೆ ಒದಗಿಸ್ತದೆ. ಅದು ಪಠ್ಯ ಪುಸ್ತಕ ಆಗಿರ್ಬೋದು, ಸಮವಸ್ತ್ರಗಳಾಗಿರ್ಬೋದು, ಸೈಕಲ್, ಹೀಗೆ ಏನು ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದೆ ಅವುಗಳು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದರೆ ಆಯಾ ಕ್ಲಸ್ಟರಿನ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳಿಗೆ ಆ ಶಾಲಾ ಹಂತಕ್ಕೆ ಅವುಗಳನ್ನು ತಲುಪಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ CRPಗಳು ಮತ್ತು BRPಗಳು ಅದನ್ನು ನಿರ್ವಹಿಸ್ತಾ ಬರ್ತಾರೆ. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ CRP ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಬರ್ತಾರೆ. ಪ್ರೌಢಶಾಲಾ ಹಂತದಲ್ಲಿ ಕೂಡ ಬ್ಲ್ಯಾಕ್ ರಿಸೋರ್ಸ್ ಪರ್ಸನ್ಸ್ BRPಗಳು ಬರ್ತಾರೆ. ಹೀಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರತಿಯೊಂದು ಸೌಲಭ್ಯಗಳನ್ನು ಶಾಲಾ ಹಂತಕ್ಕೆ ಮುಟ್ಟಿಸುವ ಕೆಲಸ ಭಾಳ ಯಶಸ್ವಿಯಾಗಿ ಸಾಗ್ತದೆ. ಇದರ ಒಂದು ಮೇಲ್ವಿಚಾರಣೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ECOಗಳು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾರೆ. ಇತ್ತೀಚೆಗೆ ಎಸ್ ನಾಗರಾಜ್ರವರು ಸೋಗಿ ಒಂದು ವಲಯದ ಕ್ಲಸ್ಟರ್ CRP ಆಗಿ ಸುಮಾರು 6 ವರ್ಷಗಳ 2 ತಿಂಗಳನ್ನು ಕಳೆದು ನಂತರ ಅವರು ವರ್ಗಾವಣೆಗೊಂಡು ನಮ್ಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಿಕ್ಷಕರು ಸೇರಿ ಅವರಿಗೆ ನೋಡಿ, ಈಗ ನಾವುಗಳು ನೋಡಿದಂತೆ ಅಷ್ಟು ಅದ್ಧೂರಿಯಾದಂತಹ ಬೀಳ್ಕೊಡುಗೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಅವರ ಸೇವೆ ಹೇಗಿತ್ತು ಅಂತಕ್ಕಂಥದ್ದನ್ನು ನಾವುಗಳು ಕಲ್ಪನೆ ಮಾಡಿಕೊಂಡಾಗ ನಿಜವಾಗ್ಲೂ ನಾಗರಾಜ್ರವರು ಸಾರ್ಥಕ ಸೇವೆಯನ್ನು ಈ ಕ್ಲಸ್ಟರ್ ಹಂತಕ್ಕೆ ನೀಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇಂತಹ ಶಿಕ್ಷಕರು, ಇಂತಹ ಸಮೂಹ ಸಂಪನ್ಮೂಲ ಕೇಂದ್ರದ CRPಗಳು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಬೇಕು. ಜೊತೆಗೆ ಶಿಕ್ಷಣ ಇಲಾಖೆಯನ್ನು ಬಹಳ ಉನ್ನತ ದರ್ಜೆಯಲ್ಲಿ ನಾವೆಲ್ಲ ಬೆಳೆಸಲಿಕ್ಕೆ ಈ ಒಂದು ಹಂತದಲ್ಲಿ ನಾವುಗಳು ಗಮನಿಸಿದಾಗ ಈ ಒಂದು CRP ವಲಯದ ಎಲ್ಲ ಶಿಕ್ಷಕರ ಒಂದು ಆತ್ಮೀಯ ಪ್ರೀತಿ ವಿಶ್ವಾಸದ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮ CRP ನಾಗರಾಜ್ರವರ ಕುಟುಂಬಕ್ಕೆ ಸಂದಿದೆ ಅಂತಲೇ ಹೇಳ್ಬೋದು. ನಾಗರಾಜ್ರವರು ಈ ಒಂದು ವಲಯವನ್ನು ಬಿಟ್ಟು ಹೋದಾಗಿ ಕೂಡ ಎಲ್ಲರ ಮನದಾಳದಲ್ಲಿ ಅಚ್ಚಳಿದಾಗಿ ಉಳಿತಾರೆ. ಆ ನಾಗರಾಜ್ರವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳು ಸರ್. ನಮ್ಮ ಡಿಪಾರ್ಟ್ಮೆಂಟ್ ಹೆಂಗಂದ್ರೆ ಇವತ್ತೊಂದು ಮಾಹಿತಿ ಕಳಿಸಿರೋದು ಅದ್ರ ಜೊತೆಗೆ ಇನ್ನೊಂದು ಕಳಿಸಿರ್ತಾರೆ. ಇವತ್ತು ಇದನ್ನ ಮಾಡೋದು ಬಿಟ್ಟು ನಾವೇನಾದ್ರು ಸೈಡ್ಗೆ ಇಟ್ಟರೆ ಇನ್ನೊಂದು ದೊಡ್ಡದು ಬಂದಿರ್ತೈತೆ. ಸೊ ಹಂಗಾಗಿ ನಿಮಗೂ ಕೂಡ ಜಾಸ್ತಿ ಹೊರೆ ಆಗಬಾರ್ದು ಅಂದ್ರೆ ಬೇಗ ಕೆಲಸ ಮಾಡ್ರಿ ಅಂತಂದೇಳಿ ನಾನು ನೇರವಾಗಿ ನಿಷ್ಠುರವಾಗಿ ಮಾತಾಡಿದ್ದೀನಿ. ಸೊ ಅಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಅವರಿಗೆಲ್ಲ ನಾನು ಕ್ಷಮೆಯನ್ನು ಕೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಮಾತ್ರ ನಾನು ಈ 6 ವರ್ಷಗಳ ಕಾಲ ಯಶಸ್ವಿಯಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮ ಪ್ರೀತಿ, ಗೌರವ, ಸಹಕಾರ, ನಿಮ್ಮ ಬಾಂಧವ್ಯ ಇದೇ ರೀತಿ ಮುಂದೆ ಇರ್ಲಿ ಕೂಡ ಅಂತ ಹೇಳ್ತಾ, ನನ್ನ 6 ವರ್ಷಗಳ ಈ ಒಂದು ಸೇವೆಯನ್ನ ಮನ್ನಿಸಿ ನೀವೆಲ್ಲ ಇವತ್ತು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಂತ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ರಿ ಅವರೆಲ್ಲರಿಗೂ ನಾನು ವಂದನೆ ತಿಳಿಸ್ತಾ ಇದ್ದೀನಿ. ನನ್ನ ಬಹುಶಃ ವೃತ್ತಿ ಬದುಕಿನ ಒಂದು ಉತ್ತಮ ದಿನ, ನೆನಪಿನಲ್ಲಿ ಇಟ್ಟುಕೊಳ್ಳೋ ದಿನ ಅಂದ್ರೆ ಇವತ್ತು ಮರೆಯೋಕ್ಕಾಗಲ್ಲ ನಾವು. ಸೊ ಅಂತ ಒಂದು ಕ್ಷಣವನ್ನ ನೀವೆಲ್ಲ ಕಟ್ಟಿಕೊಟ್ಟಿದ್ದೀರ. ಬಹುಶಃ ರಿಟೈರ್ಡ್ ಆದ್ರೂ ಕೂಡ ಇಷ್ಟು ಅದ್ದೂರಿ ಕಾರ್ಯಕ್ರಮ ಆಗಲ್ಲ. ಯಾಕಂದ್ರೆ ಆ ಶಾಲೆಯರಷ್ಟ ಹೂವಿನಾರ ಹಾಕ್ತಾರೆ, ಶಾಲೆ ಹಾಕ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಅದು ಒಂಥರ ಅನುಭವ. CRP ಆಗಿ ನಾನು ಬಹಳ ಕಷ್ಟ ಅಂತ ಹೇಳಿದ್ರು ಕೂಡ ಎಲ್ಲೋ ಕಡೆ CRP ಕೆಲಸದ ಕೂಡ ಒಂಥರ ಖುಷಿ ಇದೆ. ಅದನ್ನು ಖುಷಿಯನ್ನು ನಾವು ಹುಡುಕ್ಬೇಕಷ್ಟೇ.
ಈಗ ನಾವು ಹೆಂಗಂದ್ರೆ ಪದೇ ಪದೇ ಶಾಲೆಗಳಿಗೆ ಹೋಗ್ತಿದ್ದಿಲ್ಲ, ನಾನು ಕೆಲವೊಂದು ಶಾಲೆಗೆ ಹೋಗ್ತಿದ್ದೆ. ಆಮೇಲೆ ನಾನು ಗಮನಿಸಿರ್ಬೋದು ನೀವೆಲ್ಲ, ಎಲ್ಲಾ ಟೀಚರ್ಸ್ ನಾನು ಕ್ಲಾಸ್ ಅಬ್ಸರ್ವ್ ಮಾಡ್ತಿದ್ದಿಲ್ಲ, ಎಲ್ಲಾ ಟೀಚರ್ಸ್ ಕ್ಲಾಸ್ ಅಬ್ಸರ್ವ್ ಮಾಡ್ತಿದ್ದಿಲ್ಲ. ಬಟ್ ಒಬ್ಬರದು ಒಂದ್ಸರಿ ಮಾಡಿದೆ ಅಂದ್ರೆ ಇಡೀ ಆ ವರ್ಷ ಪೂರ್ತದಲ್ಲಿ ಇನ್ನೊಂದ್ಸರಿ ಅವ್ರು ಕ್ಲಾಸ್ ಹೋಗ್ತಿದ್ದಿಲ್ಲ, ನಾನೇ ಕೂತ್ಕೊಂಡು ರಿಪೋರ್ಟ್ ಬರೀತಿದ್ದೆ. ಯಾಕಂದ್ರೆ ಒಬ್ರು ಏನ್ ಕಲಿಸ್ತಾರೆ ಅಂತ ಒಂದು ಸಲ ನೋಡಿದ್ರೆ ಮುಗಿತು, ವರ್ಷ ಪೂರ್ತಿ ಅವ್ರು ಅದನ್ನೇ ಕಲಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಆಮೇಲೆ ಇನ್ನೊಂದು ನನಗೆ ಏನು ಅಂದ್ರೆ ಬಹಳಷ್ಟು ಕಾಲ ನಾನು ನಮ್ಮ ಟೀಚರ್ಸ್ ಒತ್ತಡ ಏನಾಗ್ತಿದೆ ಅಂದ್ರೆ ನನ್ನ ಕ್ಲಸ್ಟರ್ ಚೆನ್ನಾಗಿರ್ಬೇಕು, ನಮ್ಮ ಕ್ಲಸ್ಟರ್ ಚೆನ್ನಾಗಿರ್ಬೇಕು. ಬಹುಶಃ ಈ ಒತ್ತಡದಿಂದನೇ ಬಹಳಷ್ಟು ಜನ ನನಗೆ ಬೈತಿದ್ರು, ಏನ್ರಿ ಇನ್ನು ಆ ಕಡೆ ಕ್ಲಸ್ಟರ್ ನೀವು ಸುದ್ದಿನ ಬಂದ್ರೆ ನೀವೇ ಶುರು ಮಾಡಿಲ್ಲ ಅಂತ ಹೇಳಿ. ಅಲ್ರಿ, ಅವ್ರು ಸುದ್ದಿ ಆದ್ಮೇಲೆ ಮಾಡಕ್ಕಿಂತ ಮುಂಚೆನೆ ಮಾಡೋಣ ನಾವು, ಅದು ನಾನು ಬಹಳ ಪ್ರೆಜರ್ ಆಗ್ತಿದೆ. ಆಮೇಲೆ ಅಧಿಕಾರಿಗಳು ಕೂಡ ಹಂಗೆ ಹೇಳ್ತಿದ್ರು, ಸೋಗಿ ಕ್ಲಸ್ಟರ್ ಅಲ್ಲಿ ಏನಾದ್ರು ಚೆನ್ನಾಗೆಲ್ಲ ಮಾಡ್ಬಿಟ್ಟಾರಂದ್ರೆ ಬೇರೆ ಕ್ಲಸ್ಟರ್ ಅಲ್ಲಿ ರೆಡಿ ಇರ್ತೈತೆ ಅಂತಂದೇಳಿ. ಅಂದ್ರೆ ಆ ಒಂದು ಅಭಿಮಾನದಿಂದನೇ ನಾನು ಇವತ್ತು ಸಾಕಷ್ಟು ಸಕ್ಸಸ್ ಮಾಡಿದ್ದೀನಿ. ನಿಮ್ಮ ಪ್ರೀತಿ ತುಂಬುವುದಕ್ಕೆ ನಾನು ಶಿರಸಾಂಗ ನಮಸ್ಕಾರವನ್ನು ಹೇಳ್ತಾ ಬಹುಶಃ ಈ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.